ದಿಸ್ ಈಸ್ ಡೇ 31. ಕನ್ನಡದಲ್ಲಿ ಹೇಳಬೇಕು. ಆದರೆ ನಾನು ಇನ್ಮೇಲಿಂದ ಬಿಗ್ ಬಾಸ್ ಮನೆ ಅಂತ ಅಂದೆ ಅದನ್ನು. ಅವಾಗ ಅದಕ್ಕೆ ದಿನ 31 ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಅವ್ರು ನೋಡಿ ಕಾಣೋದೇ ಮುಖ ತೋರಿಸ್ರಿ. ಹೀರೋ ಹಂಗೆ ರೆಡಿಯಾಗವ್ರೆ. ನಾವು ಇವಾಗ ರೇಷನ್ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ರೇಷನ್ ಇಸ್ಕೊಂಬರ್ಬೇಕು. ಅಲ್ಲಿ ಏನು ಸಂಭವ, ಯಾಕೆ ಹಂಗೆ ರೆಡಿಯಾಗವ್ರೆ ಹೀರೋ ಥರ ಅಂತಂದರೆ ಅಲ್ಲೊಂದು ಹುಡುಗಿ ಅದೇ, ಆ ಹುಡುಗಿನ ಇವಾಗ ಅವರು ಬಿಳಿಸ್ಕೋಬೇಕಂತೆ. ಸೊ ಅವರು ಇವಾಗ ಈ ಥರ ರೆಡಿಯಾಗಿ ಬರ್ರಿ, ಅದು ಅದ್ರ ಪಾಡಿಗೆ ಅದೇ ಬೀಳ್ತಾ ಇದೆ. ಆನೆ ಅಲ್ಲ ಕಲವು ಇಲ್ಲೆಲ್ಲ ಆನೆ ಅಂದಿರೋದು ಇಷ್ಟೊತ್ತಿಗೆ. ಸೊ ಇವಾಗ ಏನೋ ಹೇಳ್ತಾ ಇದ್ದೆ. ಅದೇನೆ ಇವಾಗ ಅವರು ನೋಡಿ ಹೀರೋ ಹಾಯ್ ಹೇಳ್ರಿ ಒಂದು ಹಾಯ್. ಅದು ಬಾಯಿ ಹೇಳ್ದಂಗೆ ಇತ್ತು ಅಲ್ವಾ. ಸೊ ಡೋಂಟ್ ವರಿ. ದಿನ 31ನೇದು ಈ ಥರ ನಾವು ಅಂದರೆ ಇಷ್ಟೊತ್ತು ಏನೂ ನಡೀಲಿಲ್ಲ. ಸೊ ನಾವಿವಾಗ ರೇಷನ್ ಥರ ಕೊಯ್ತಿದ್ದೀವಲ್ಲ ಅಂದ್ಬಿಟ್ಟು ನಾನು ಹಂಗೆ ಬಂದಿದ್ದು ಅಷ್ಟೇ. ಆದರೂ ಕೂಡ ಇನ್ ಕೇಸ್ ಆದರೆ ಯಾಕೆ ನೋಡು ಸ್ವಲ್ಪ ಮಳೆ ಜೋರಾಯಿತು ಅಂದ್ಬಿಟ್ಟು ಇದು ರಿವರ್ ರಾಫ್ಟಿಂಗ್ ಮಾಡೋ ಜಾಗ ಇದು. ಬಟ್ ಇಲ್ಲಿ ಇವಾಗ ಮುಚ್ಚಿಬಿಟ್ಟವ್ರೆ. ಇವಾಗ ಮಳೆ ಅಲ್ವಾ ಅಂದ್ಬಿಟ್ಟು ಇಲ್ಲಿ ಬಂದರೆ ಇಲ್ಲಿ ಗೋಡೆ ಇಲ್ಲಿ ಫುಲ್ಲು ಹೆಂಗೈತೆ ಅದಕ್ಕೆ ಕಣ್ಣು ಮುತ್ತೆ ಏನೋ ಶಶಿ ಏನೇನೋ 420 ಫುಲ್ಲು ಇರಲ್ಲ ಬರೀ ಅದೇ. ಓ ಮಸ್ತಾಗೈತೆ ಫುಲ್ಲು ಎಲ್ಲ. ಅದನ್ನು ಬಗ್ ನೋಡ್ತಿರಲ್ರಿ. ಸೊ ನಾವಿವಾಗ ಭಯ್ಯ ಶ್ರೀಮಂಗ್ಲಾಗ ಹೆಂಗೋಗೋದು ಅಕ್ಕೋ. ನಾವಿವಾಗ ಹೋಗ್ಬೇಕು. ಬಟ್ ಮಳೆ ಅಲ್ವಾ ಅಂದ್ಬಿಟ್ಟು ಇದು ಪ್ಲೇಸ್ ಇದು. ಹೇಳಷ್ಟೆಲ್ಲ ಪೇಷನ್ಸ್ ಇಲ್ಲ. ಹಂಗೆ ಹೋಗೋದಿರೋ ಹೋಗು ಅಂತ. ಇದು ರಿವರ್ ರಾಫ್ಟಿಂಗ್ ಪ್ಲೇಸ್ ಇದು ಈ ಥರ ಕಡೆ. ಬಟ್ ಇವಾಗ ಇದು ಮುಚ್ಚೋರೆ. ಇವಾಗ ನೀರು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬರಬೇಕು. ಸೊ ಸರಿ, ನಾವು ಇವಾಗ ಹೊರಡ್ತೀವಿ. ಆದರೆ ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ. ಹೋಯ್ತೀಯೋ ಗುದ್ಲ ಅಂತ ಐತದು. ಶ್ರೀಮಂಗ್ಲ ಹೆಂಗೆ ಹೋಗೋದು ಹೇಳಿ ಒಂದು ಸ್ವಲ್ಪ. ಶ್ರೀಮಂಗ್ಲ ಹೆಂಗೆ ಹೋಗೋದು ಗೊತ್ತಿಲ್ವಾ ನಿಮಗೂ? ಗೊತ್ತಿಲ್ವಾ? ನನ್ನನ್ನೇಲಿ ಕಟ್ಟಾಕವ್ರೆ. ನೀನೇನು ಗುರು ನನ್ನನ್ನು ಕೇಳ್ತೀಯ ಹೋಗುದು ಅಂತ. ಶ್ರೀಮಂಗ್ಲ ಹಿಂಗ ಶ್ರೀಮಂಗ್ಲ ಫುಲ್ ಸ್ಟ್ಯಾಚ್ಯೂ ಆಗಿ ನಿಂತೈತೆ. ಅದು ಸ್ಟ್ಯಾಚ್ಯೂ ರಿಲೀಸ್ ಅಲ್ಲಾಡ್ ಗುರು. ಸಂಭವ ಏನು ಅಂತಂದರೆ ನಾವು ರೇಷನ್ ತಗೊಳ್ಳೋಕ್ಕೆ ಇವಾಗ ಒಂದು KKR ಅಂತ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟಿಂದ ಒಂದು ಆಟೋ ಹಿಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಬಂದು 1 hour ಆಯಿತು. ಕೂತಿದ್ದೀವಿ ಕೂತ್ಕೊಂಡೇ ಇದ್ದೀವಿ. ನನ್ನ ಕೈಲಿ ಆಯ್ತಾಯಿಲ್ಲ. ಹೋಗೋಣ ಅಂತ ಗಾಡಿ ಬಂದರೆ ಅಂದ್ಕೊಂಡು ಒಂದು ಆಟೋ ಹೆಂಗೆ ಹೋಯ್ತು. ವಾಪಸ್ ಇನ್ನೂ ಬಂದೇ ಇಲ್ಲ. ಅದು ಇವರು ಮನೆಯವ್ರ ಜೊತೆ ಫೋನ್ ಮಾತಾಡ್ತವ್ರೆ. ನಾನು ಸುಮ್ಮನೆ ಕೂತೀನಿ. ನಮ್ಮ ಮನೆಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತೈತೆ. ಬೇರೆ ಯಾರಿಗೆ ಫೋನ್ ಮಾಡಲಿಲ್ಲ, ಯಾರಿಲ್ಲ. ನಾನು ಸುಮ್ಮನೆ ಕೂತಿದ್ದೀನಿ. ನೋಡಿದ್ರೆ ಈ ಥರ ಹಿಂಗೆ ಒಂದು ಆಟೋ ಇಲ್ಲ, ಏನೂ ಇಲ್ಲ. ಯಾರು ಬಂದು ಹೋಗೋಣ ಅಂತಂದರೆ ಲಿಫ್ಟ್ ಕೊಡಲ್ಲ ಇಲ್ಲಿ ಯಾರು. ಅದೇ ಬೇಜಾರು. ಏನು ಮಾಡೋದು? ನಮ್ಗೆ ಆಟೋ ಸಿಕ್ಕಿ ಆಟೋದಲ್ಲಿ ಕೂತಿದ್ದೀವಿ. ಇವರ ನಗುವಲ್ಲೇ ಗೊತ್ತಾಯ್ತೈತಲ್ಲ ಅವರು ಎಷ್ಟೊಂದು ಖುಷಿ ಪಡ್ತವ್ರೆ ಇವಾಗ ಅಂತ. ಆ ಥರ ಆಟೋ ಸಿಕ್ಕಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇವರ ಖುಷಿ ಇವತ್ತು ಆಟೋ ಸದ್ಯ ಸಿಕ್ಕಿತ್ತು ಅಂತ ಒಂದು ಖುಷಿ ಇದೆಯಲ್ಲ. ಹೇಳಿ ನಿಮಗೆ ನಿಮ್ಮ ಮನದಾಳದ ಮಾತಿನ ಹೇಳಿ. ಹೆಂಗೆ ವ್ಯಕ್ತಪಡಿಸ್ಬೋದನ್ನ ಗೊತ್ತಾಯ್ತಲ್ಲ. ಪರವಾಗಿಲ್ಲ, ನೀವು ಹೆಂಗೆ ಬರ್ತದೆ ಹಂಗೆ ಅಂದರೂ ವ್ಯಕ್ತಪಡಿಸ್ತೀನಿ. ಹೇಳಿ ಹೇಳಿ. ಆಟೋಕ್ಕೆ ದುಡ್ಡು ಕೊಡ್ಬೇಕಾದ್ರೆ ಸರಿ ಬಿಡಿ ಆಯಿತು. ಐ ಮೀನ್ ಕ್ಯಾಂಪ್ ಹೋಗ್ತಾ ಇದ್ದೀವಿ.
ಇದ್ದೀವಿ ಬಸ್ಸಲ್ಲಿ ಕಂಟಿನ್ಯೂ ಮಾಡ್ತೀವಿ. ಶಟ್ಟರ್ ಸ್ಪೀಡು ತುಂಬ ಸ್ಪೀಡಾಗೈತೆ ನಂದುವೆ. ಅದ್ರದ್ದು ರೆಕ್ಕೆ ತುಂಬ ಸ್ಪೀಡಾಗಿ ಓಡ್ಕೊಂಡ್ರು ನನ್ನ ಫೋನಲ್ಲಿ ಆ ಥರ ಕಾಣಿಸ್ತಾ ಇಲ್ಲ, ತುಂಬ ಸ್ಲೋ ಆಗಿ ಓಡೋಂಗೆ ಕಾಣಿಸ್ತಾ ಐತೆ ಅಲ್ವಾ. ಸೊ ಇವಾಗ ಡೇ 31 ನಾವು ನೆಟ್ವರ್ಕ್ ಹೋಗ್ತಾ ಇದ್ದೀನಿ ನಾನು. ನೆಟ್ವರ್ಕ್ ಹೋಗ್ತಾ ಇದ್ದೀನಿ. ಎರ್ದ ಕೈಲಿ ಇಟ್ಕೊಂಡಿರುವೆ, ಬಟ್ ಎರ್ದ ಕೈಲಿ ಬಿಸ್ಕೆಟ್ ಐತೆ, ಬಿಸ್ಕೆಟ್ ತಿಂತಾ ಇದ್ದೆ. ಸೊ ಹಂಗೆ ಸೊ ನಾವು ಆ ಹೆಲಿಕಾಪ್ಟರ್ದು ಅದಕ್ಕೆ ತುಂಬ ಸ್ಪೀಡಾಗಿ ಹೊಡ್ಕೊತಿತ್ತು. ಬಟ್ ನಾನು ವೀಡಿಯೋದಲ್ಲಿ ಜಸ್ಟ್ ಹಿಂಗೆ ತಿರ್ಗೋ ಥರ ಮಾತ್ರ ಕಾಣಿಸ್ತಿದೆ. ಬಿಕಾಸ್ ಒಂಥರ ಕ್ಯಾಪ್ಚರಿಂಗ್ ಸ್ಪೀಡು, ನಾನು ಶಟರ್ ಸ್ಪೀಡ್ ಅಂತ ಅಂದ್ಬಿಟ್ಟೆ. ಕ್ಯಾಪ್ಚರಿಂಗ್ ಸ್ಪೀಡು ಸೇಮ್ ರೇಟಲ್ಲಿದ್ದಾಗ ರೆಕ್ಕೆ ತಿರ್ಗೋದು ಕೂಡ ಗೊತ್ತಾಗಲ್ಲ ಅಂತಾರೆ. ಬಟ್ ನಂದು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ, ಹತ್ತತ್ರ ಇತ್ತಾ. ಸೊ ನಂದರಲ್ಲಿ ಸ್ಲೋ ಆಗಿ ತಿರ್ಗೋ ಥರ ಕಾಣಿಸ್ತಾಯಿತ್ತು, ಬಟ್ ಅದು ತುಂಬ ಸ್ಪೀಡಾಗಿ ತಿರುಗ್ತಾಯಿತ್ತು. ಸ್ಲೋ ಆಗಿ ತಿರುಗೋದು ಅದೆಲ್ಲ ಆಡ್ತದೆ, ಆರಕೈಕಿಲ್ವಲ್ಲ. ಸೊ ಡೇ 31 ಏನೂ ಇವತ್ತು ಕೆಲಸ ಏನಿಲ್ಲ, ಜಾಸ್ತಿ ಏನಿಲ್ಲ. ಇದ್ದು ಸ್ವಲ್ಪ ವರ್ಕಲ್ಲಿ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಅದೆಲ್ಲ ಡೈಲಿ ವಾಪಸ್ ಮಾಡೋದೇ ತಾನೆ ಅಂದ್ಬಿಟ್ಟು ನಾನು ಅದನ್ನು ವೀಡಿಯೋ ಮಾಡಲಿಲ್ಲ. ಇವಾಗ ಅಷ್ಟೇ. ಇವಾಗ ನಾವು ನೆಟ್ವರ್ಕ್ ಹತ್ರ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಫೋನ್ ಮಾಡಬೇಕು, ನೆಟ್ವರ್ಕ್ ಹೋಗಿ ಫೋನ್ ಮಾಡಬೇಕು ಮನೆಗೆ. ಹೋಪ್ಫುಲಿ ಇದು ಕಿಂಗ್ ಕೋಬ್ರದ್ದು ಮರಿ ಅನ್ನಿಸುತ್ತೆ. ಓ ಶಿಟ್, ಕಿಂಗ್ ಕೋಬ್ರದ್ದು ಮರಿ ಅನಿಸುತ್ತೆ ಸದ್ಯ. ಅವತ್ತು ಹೇಳಿದ್ರು ಅವರು ಕೋಬ್ರಾ ಇದೆ ಅಂತ. ಬಟ್ ಸೀರಿಯಸ್ಲಿ ನಾನು ನಂಬಿರಲಿಲ್ಲ ಅಂತಲ್ಲ, ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ. ನಾನು ಟೆನ್ಷನ್ ಆಗೋಯ್ತು. ಇವಾಗ ಇದೇನು ಹಿಂಗೆ ಓಡ್ತೈತೆ ಅಂತ ನೋಡ್ತೀನಿ ನಾನು. ಅದೊಂಥರ ಹುಳ ಬರುತ್ತೆ, ಅದು ಈ ಮರದಡಿಲೆಲ್ಲ ಇರ್ತವೆ, ಆ ಥರ ಹುಳ ಅಂದ್ಕೊಂಡೆ. ಅದೇ 1000 ಕಾಲು ಅಂತ ಅಂತಾರಲ್ಲ, ಆ ಥರ ಹುಳ ಅಂದ್ಕೊಂಡೆ. ಇದೇನು ಇಷ್ಟೊಂದು ಸ್ಪೀಡಾಗಿ ಹೋಯ್ತೈತಲ್ಲ ಅಂತ ಹತ್ರ ನೋಡ್ತೀನಿ. ಹಾವದು ಗ್ಯಾರಂಟಿ ಹಾವೇ. ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಲಿಲ್ಲ. ಪಟ್ಟಂತ ವೀಡಿಯೋ ಆನ್ ಮಾಡೋ ಅಷ್ಟೊತ್ತಿಗೆ ಅದು ವಾಪಸ್ ಮೂವ್ ಆಗೋಯ್ತು. ನಾನು ಮೂವ್ ಮಾಡಿದ್ದು ನೋಡ್ಬಿಟ್ಟು ನೋಡೋದ.